ಆತ ದುಬೈನಿಂದ ಬೆಂಗಳೂರಿಗೆ ಬಂದು ಕೆಲಸದ ಹುಡುಕಾಟದಲ್ಲಿದ್ದ. ಆ ವೇಳೆ ಸಂಬಂಧಿಕರ ಮೂಲಕ ಒಬ್ಬನ ಪರಿಚಯವಾಗಿತ್ತು. ನಾನು ನಿನಗೆ ಹೈಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೇನೆ ಅಂತ 48 ಲಕ್ಷ ಹಣ ಕಿತ್ತಿದ್ದಾನೆ. ಈ ಸಂಬಂಧ ಪೊಲೀಸರಿಗೆ ದೂರು ಕೊಟ್ಟಾಗ ಗೊತ್ತಾಯಿತು, ಆರೋಪಿಗಳು ತನಗೆ ಮಾತ್ರ ಅಲ್ಲ ನೂರಾರು ನಿರುದ್ಯೋಗಿಗಳಿಗೆ ವಂಚಿಸಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಹೈಕೋರ್ಟ್ನಲ್ಲಿ ಎಸ್ಡಿಎ ಹುದ್ದೆ ಕೊಡಿಸುವುದಾಗಿ ವಂಚನೆ, ನಕಲಿ ಜಡ್ಜ್ ತೋರಿಸಿ ಉದ್ಯೋಗಾಕಾಂಕ್ಷಿಗೆ ಭಂಗನಾಮ, ವ್ಯವಸ್ಥಿತವಾಗಿ ಚೀಟಿಂಗ್ ಮಾಡುವುದನ್ನ ಅರೆದು ಕುಡಿದಿರೋ ಸುದರ್ಶನ್ ಆದ್ಯಂತಯ್ಯ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಜಯಸಿಂಹ ಎಂಬುವವರು ನೀಡಿದ ದೂರಿನ ಮೇರೆಗೆ ಒಂದೇ ಕುಟುಂಬದ 3 ಸದಸ್ಯರು ಸೇರಿದಂತೆ ಒಟ್ಟು 7 ಮಂದಿ ವಂಚಕರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಸುದರ್ಶನ್ ಆದ್ಯಂತಯ್ಯ, ಆತನ ಪುತ್ರ ಅರ್ಜುನ್ ಹಾಗೂ ಪುತ್ರಿ ಅನಿತಾ ಈ ಗ್ಯಾಂಗ್ನ ಕಿಂಗ್ ಪಿನ್ಗಳು. ಈ ಗ್ಯಾಂಗ್ನ ಕೆಲಸವೇ ಉದ್ಯೋಗಾಕಾಂಕ್ಷಿಗಳನ್ನ ಪತ್ತೆ ಮಾಡುವುದು, ನಂತರ ಅವರಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವ ಭರವಸೆ ನೀಡುವುದು, ನಕಲಿ ದಾಖಲೆಗಳನ್ನ ತೋರಿಸಿ ಲಕ್ಷ ಹಣ ಕಿತ್ತು ಎಸ್ಕೇಪ್ ಆಗುವುದೇ ಇವರ ಬಂಡವಾಳ. ಈ ಹಿಂದೆ ರಾಜೇಂದ್ರ ಎಂಬುವರ ಪತ್ನಿಗೆ ಎಫ್ಡಿಎ ಕೆಲಸ ಕೊಡಿಸುವುದಾಗಿ 21 ಲಕ್ಷ ವಂಚಿಸಿದ್ದ ಈ ಗ್ಯಾಂಗ್ ಬ್ಯಾಟರಾಯನಪುರ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ರು. ಆದರೆ ಬೇಲ್ ಮೇಲೆ ಹೊರಬಂದು ಮತ್ತೆ ಅದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ರಾಜಾಜಿನಗರದಲ್ಲಿ ಕಚೇರಿ ತೆರೆದಿದ್ದ ಈ ಗ್ಯಾಂಗ್ ದುಬೈನಿಂದ ಬಂದಿದ್ದ ಜಯಸಿಂಹ ಎಂಬುವರನ್ನ ಟಾರ್ಗೆಟ್ ಮಾಡಿತ್ತು. ಹೈಕೋರ್ಟ್ನಲ್ಲಿ ಎಫ್ಡಿಎ ಪೋಸ್ಟ್ ಕೊಡಿಸುವುದಾಗಿ ನಂಬಿಸಿದ್ದ ಸುದರ್ಶನ್ ತಂಡ ವಂಚನೆ ಮಾಡಲು ಒಂದು ಹಂತ ಮುಂದೆ ಹೋಗಿತ್ತು. ಒಬ್ಬ ವೃದ್ಧನನ್ನ ಕರೆತಂದು ಇವರೇ ನಿಮ್ಮನ್ನ ನೇಮಕ ಮಾಡಿಕೊಳ್ಳುತ್ತಿರುವ ಜಡ್ಜ್ ಎಂದು ಜಯಸಿಂಹಗೆ ನಂಬಿಸಿದ್ರು. ಹೀಗೆ ಹಂತ ಹಂತವಾಗಿ ಬರೋಬ್ಬರಿ 48 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿ ಪಂಗನಾಮ ಹಾಕಿದ್ದಾರೆ. ಮುದ್ರಾ ಲೋನ್ಗಳು ಮಾಡಿಸ್ಕೊಡೋದು, ಇದೇ ಸ್ಕೀಮ್ಗಳು ಮಾಡಿ ಎಷ್ಟೋ ಇವ್ರ ಮೇಲೆ ಕ್ರೈಮ್ಗಳಾಗಿದೆ. ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಇವ್ರು ಯಾರು ಗೊತ್ತಿರಲ್ಲ, ಅದೆಲ್ಲ ಹಂಗೆ ಇರುತ್ತೆ. ಇವರು ಹೊಸದಾಗಿ ಒಂದು ಹೈಕೋರ್ಟ್ದು ಎಲ್ಲ ಕಡೆ ನೋಟಿಫಿಕೇಶನ್ ಬರುತ್ತೆ, ನ್ಯೂಸ್ಗಳು ವೆಬ್ಸೈಟಲ್ಲೆಲ್ಲ ಬರುತ್ತೆ, ಕೆಲಸ ತಗೊಂತ ಇದ್ದಾರೆ, ಕೆಲಸ ತಗೊಂಡು ಅಂತ. ನಾವು ಸ್ವಲ್ಪ ನೋಡ್ದು, ಆಯ್ತು ಓಕೆ ಗ್ಯಾರಂಟಿ ಇರ್ಬೇಕು ಅಂತ. ಇವರು ನಮ್ಮ ಡೈರೆಕ್ಟ್ ಯಾರು ಪರಿಚಯ ಇಲ್ಲ, ಹಿಂಗೆ ಅವರು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಮಕ್ಳಿಗೆಲ್ಲ ಸೇರಿಸಿದ್ದಾರೆ. ಬಳಿಕ ನೇಮಕಾತಿ ಸಂಬಂಧ ಮೇಲ್ ಬಂದಿದ್ದು ಅದನ್ನ ತೆಗೆದುಕೊಂಡು ಹೋಗಿ ವಿಚಾರಿಸಿದ್ರೆ ನಕಲಿ ಅನ್ನೋದು ಬೆಳಕಿಗೆ ಬಂದಿದೆ. ಯಾವಾಗ ಮೋಸ ಹೋಗಿದ್ವಿ ಅನ್ನೋದು ಗೊತ್ತಾಯ್ತು. ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಪೊಲೀಸರು ತನಿಖೆ ಕೈಗೊಂಡಿದ್ದು, ತನಿಖೆ ವೇಳೆ ಆರೋಪಿಗಳು ಇದೇ ರೀತಿ ರಾಜ್ಯದ ಗದಗ, ಮಂಗಳೂರು, ಊರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಮಂಡ್ಯ, ಕೂಡಿಗೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲೂ ವಂಚನೆ ಸಂಬಂಧ ಕೇಸ್ಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.